ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಓದುವುದು ಮತ್ತು ಬರೆಯುವುದು ಹೇಗೆ ಅನ್ನೋದ್ರ ಬಗ್ಗೆ ನೋಡೋಣ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬರ್ ಆದರೂ ಒಬ್ಬ ವಿದ್ಯಾರ್ಥಿ ಕೇಳ್ತಾ ಇದ್ದೀರಾ, ಇದರ ಬಗ್ಗೆ ಈ ವಿಡಿಯೋನ ನೋಡಿ ಅವರು ಕೇಳ್ತಾ ಇದ್ದಾರೆ. ಇದರ ಒತ್ತು ಮತ್ತು ಅರ್ಕಾವತ್ತು ಇದೆರಡು ಬಂದಾಗ ಹೇಗೆ ಓದೋದು ಅದು ಒಂದು ವಿಡಿಯೋ ಮಾಡಿ ಅಂತ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಇದು ಬಹಳ ಹಿಂದೆ 24ನೇ ಇಸ್ವಿಯಲ್ಲೇ ಮಾಡಿರುವಂಥದ್ದು. ಅದರ ನಂತರ ಮತ್ತು ಕೆಲವು ಒತ್ತಕ್ಷರ ಹಾಗೆ ಅರ್ಕಾವತ್ತು ಪದಗಳನ್ನು ಪದಗಳ ಬಗ್ಗೆ ವಿಡಿಯೋಗಳನ್ನು ಮಾಡಿದ್ದೇನೆ. ಅದನ್ನು ನೋಡಿ. ಇದರಲ್ಲಿ ಕೂಡ ಇವತ್ತು ಇದರ ಬಗ್ಗೆ ನೋಡೋಣ. ಇದರಲ್ಲಿ ಒತ್ತಕ್ಷರ ಪದಗಳಿದೆ. ಇದನ್ನು ಕೂಡ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ, ಮತ್ತೊಮ್ಮೆ ಹೇಳ್ಕೊಡ್ತೀನಿ ಮಕ್ಕಳಿಗೆ. ಇದರಲ್ಲಿ ಅರ್ಕಾವತ್ತು ಇದೆ, ಇಲ್ಲಿ ಒತ್ತಕ್ಷರ ಇದೆ. ಸೊ ಎರಡರ ವ್ಯತ್ಯಾಸವನ್ನು ಮತ್ತೊಮ್ಮೆ ನೋಡೋಣ. ಈಗ ಅರ್ಥ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮೊದಲು ನೀವು ವೀಕ್ಷಕರೇ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ನೋಡಿ. ಈ ಎಲ್ಲ ರೀತಿಯ ವಿಡಿಯೋಗಳನ್ನು ನಾನು ಈಗಾಗಲೇ ಮಾಡಿದ್ದೀನಿ. ಅದರಲ್ಲಿ ನಿಮಗೆ ಒತ್ತಕ್ಷರ ಪದಗಳ ಬಗ್ಗೆ ಕೂಡ ಇದೆ, ಹಾಗೆ ಕಾಗುಣಿತ, ಅಕ್ಷರಮಾಲೆ, ಒತ್ತಕ್ಷರ ಪದಗಳು, ಪದಗಳ ಅರ್ಥ, ಕನ್ನಡ ಪದಗಳ ಅರ್ಥ ಇಂಗ್ಲೀಷ್ನಲ್ಲಿ, ಹಾಗೆ ಇಂಗ್ಲೀಷ್ ಪದಗಳ ಅರ್ಥ ಕನ್ನಡದಲ್ಲಿ, ಹಾಗೆ ಅಲ್ಪ ಪ್ರಾಣ, ಮಹಾಪ್ರಾಣ, ಹೀಗೆ ಎಲ್ಲ ವಿಡಿಯೋಗಳನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಆಸಕ್ತಿ ಇರುವವರು ನೋಡಿ. ಎಷ್ಟು ಪ್ಲೇಲಿಸ್ಟ್ ಇದೆ. ನಿಮಗೆ ಕನ್ನಡದ ಬಗ್ಗೆ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ ಕನ್ನಡ ರೀಡಿಂಗ್ ಆ್ಯಂಡ್ ರೈಟಿಂಗ್ ಕ್ಲಾಸಸ್, ಈ ಪ್ಲೇಲಿಸ್ಟ್ನಲ್ಲಿ ಭಾಳಷ್ಟು ವಿಡಿಯೋಗಳು ನಿಮಗೆ ಕನ್ನಡದ ಬಗ್ಗೆ ಸಿಗುತ್ತೆ. ಈಗ ಇವತ್ತಿನ ವಿಡಿಯೋದಲ್ಲಿ ಒತ್ತಕ್ಷರ ಮತ್ತು ಅರ್ಕಾವತ್ತು ಮತ್ತೊಮ್ಮೆ ನೋಡೋಣ. ನೋಡಿ, ಈಗ ಒತ್ತಕ್ಷರ ಬಂದಾಗ ನಾವು ಎರಡನ್ನು ಒಟ್ಟಿಗೆ ಉಚ್ಚರಿಸ್ತೇವೆ. ಆವಾಗ ನಿಮಗೆ ಅರ್ಧಚಂದ್ರಾಕಾರದ ಒತ್ತನ್ನು ಬರಬೇಕಂದ್ರೆ ನೋಡಿ, ಇಲ್ಲಿ ರುದ್ರ, ಇದರಲ್ಲಿ ಮೊದಲು ಆ ವ್ಯಂಜನವನ್ನು ಓದಿ ನಂತರ ಇದರ ಉಚ್ಚಾರಣೆಯನ್ನು ಮಾಡ್ತೇವೆ, ರುದ್ರ. ಹಾಗೆ ಇಲ್ಲಿ ತ್ರಿ ಚಿತ್ರೀಕರಣ, ಇಲ್ಲಿ ನೋಡಿ ಕ್ರಿ. ಮೊದಲು ಒಂದೊಂದೇ ಅಕ್ಷರಗಳನ್ನು ನೋಡಿ. ಇದನ್ನು ಹೇಗೆ ಓದ್ತೀವಿ? ಇದು ಪೋ, ಇದಕ್ಕೆ ರಾವತ್ತು ಪ್ರೋ. ಇಲ್ಲಿ ತ್ರ, ಪ್ರ, ತಿಕ್ರಿ, ತಿಗ್ರ, ಇಲ್ಲಿ ಪ್ರೇ, ಜ್ರ. ಇಲ್ಲೆಲ್ಲ ಏನಾಯಿತು? ಮೊದಲು ಈ ಅಕ್ಷರವನ್ನು ನಾವು ಉಚ್ಚಾರ ಮಾಡ್ತೀವಿ, ಅದರ ನಂತರ ಇದು ನೋಡಿ ಜ್ರ ಅನ್ಬೇಕಾದ್ರೆ ಮೊದಲು ಅಕ್ಷರ ನಂತರ ಒತ್ತಕ್ಷರವನ್ನು ಹೇಳ್ತೇವೆ. ಹಾಗೆ ಈ ವಿಡಿಯೋದಲ್ಲಿ ಕೂಡ ನಿಮಗೆ ಕ್ರ, ಶ್ರ ಹೇಗೆ ಓದ್ತೀವಿ? ಗ್ರ, ವ್ರ, ತ್ರೇ, ದ್ರೋ, ದ್ರ, ಪ್ರೌ, ಪ್ರ ನೋಡಿ. ಎಲ್ಲದರೊಳಗೆ ಒಟ್ಟಿಗೆ ಉಚ್ಚರಿಸ್ತೀವಿ ಎರಡನ್ನು. ತ್ರ, ದ್ರ, ಗ್ರ, ತ್ರೇ, ತ್ರ. ಇಲ್ಲಿ ಕೂಡ ತ್ರ, ಭ್ರ, ಇದು ಮಹಾಪ್ರಾಣಾಕ್ಷರ ಭ್ರ. ನಿಮಗೆ ಈಗ ಅರ್ಥ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ, ಆಯಿತಾ? ಈಗ ಇವೆರಡರ ನಡುವಿನ ವ್ಯತ್ಯಾಸ ನೋಡೋಣ. ಇಲ್ಲಿ ಕ್ರಮ ಅಂತ ಹೇಳಿದ್ವಿ, ಆದರೆ ಇಲ್ಲಿ ಏನು ಹೇಳ್ತಾ ಇದ್ದೀವಿ? ಕರ್ಮ. ಯಾಕೆ? ಮೊದಲು ಇಲ್ಲಿ ಅರ್ಕಾವತ್ತಿದೆ, ಇಲ್ಲಿ ಏನಾಗುತ್ತೆ? ಮೊದಲು ಅರ್ಕಾವತ್ತನ್ನು ಹೇಳಿದ ನಂತರ ನಾವು ವ್ಯಂಜನವನ್ನು ಅಥವಾ ಗುಣಿತಾಕ್ಷರವನ್ನು ಹೇಳ್ತೀವಿ. ನೋಡಿ, ಕರ್ಮ. ನಿಮಗೆ ಅಂತ ಬಂದಾಗ ನೀವು ಅರ್ಕಾವತ್ತು ಕೊಡಬೇಕು ಅಂತ ಅನ್ನೋದನ್ನು ತಿಳ್ಕೊಬೇಕು. ಇಲ್ಲಿ ಕ್ರ ಒಟ್ಟಿಗೆ ಹೇಳಿದ್ದೀವಿ, ಇಲ್ಲಿ ರ್ಮ ಅಂತ ಆದಮೇಲೆ ಅದರಿಂದ ಕರ್ಮ ಅಂತ ಅನ್ನುವಾಗ ನಿಮಗೆ ಅರ್ಕಾವತ್ತು ಬರಬೇಕು ಅಂತ ತಿಳ್ಕೊಬೇಕಾಗಿ. ನೋಡಿ, ಇಲ್ಲಿ ಹತ್ತಿರವಾಗುವಂಥ ಪದಗಳನ್ನು ನಾನು ಬರೆದಿದ್ದೀನಿ. ಇಲ್ಲಿ ಕ್ರಮ, ಕರ್ಮ, ಇಲ್ಲಿ ಶ್ರಮ, ಈಗ ಶರ್ಮ, ಶರ್ಮ. ಹಾಗೆ ಅರ್ಘ್ಯ, ಮೊದಲು ಅರ್ಘ್ಯ. ಆದರೆ ಬರೆಯುವಾಗ ಮೊದಲು ಈ ಗುಣಿತಾಕ್ಷರವನ್ನು ಬರೆದು ನಂತರ ಇದನ್ನು ಅರ್ಕಾವತ್ತನ್ನು ಬರಬೇಕು. ಹಾಗೆ ಇಲ್ಲಿ ತೀವ್ರ, ರ ಒಟ್ಟಿಗೆ ಹೇಳ್ತೀವಿ, ಆದರೆ ಇಲ್ಲಿ ತೀರ್ಮಾನ, ತೀರ್ಮಾನ. ಹಾಗೆ ಇಲ್ಲಿ ಪಾರ್ಥ. ನಿಮಗೆ ಇಂಗ್ಲೀಷ್ನಲ್ಲಿ ನೋಡಿಕೊಂಡೆ ಬೇಗ ಗೊತ್ತಾಗುತ್ತೆ ನೋಡಿ. ಇದರಲ್ಲಿ ನಾವು ಏನು ಓದ್ತಾ ಇದ್ದೀವಿ? ಪಾರ್ಥ, ಇದನ್ನು ಬೇಗ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಪಾರ್ಥ. ಹಾಗೆ ಪೌರ್ಣಮಿ, ಇಲ್ಲಿ ಏನು ಮಾಡಿದ್ವಿ? ದ್ರೋಣ, ಪಾತ್ರೆ, ದ್ರವ, ಇಲ್ಲಿ ಧರ್ಮ. ಅರ್ಥ ಆಗ್ತಾ ಇದೆಯಾ? ಇದನ್ನು ಒಟ್ಟಿಗೆ ಹೇಳ್ತೀವಿ. ಇದರಲ್ಲಿ ಮೊದಲು ಅರ್ಕಾವತ್ತು ಹೇಳಿದ ನಂತರ ಗುಣಿತಾಕ್ಷರವನ್ನು ಹೇಳ್ತೀವಿ. ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಸಾಮಾನ್ಯವಾಗಿ ಇವುಗಳನ್ನು ಸ್ವಲ್ಪ ಸುಲಭವಾಗಿ ಓದ್ತೀರಿ, ಹಾಗೆ ಬರೆಯೋದು ಕೂಡ ಮಾಡ್ತೀರಿ. ಆದರೆ ನಿಮಗೆ ಅರ್ಕಾವತ್ತು ಬರೆಯುವಾಗಲೇ ನೀವು ಸ್ವಲ್ಪ ಗೊಂದಲ ಮಾಡ್ಕೊಳ್ತೀರ. ಆದರೆ
ಇವುಗಳನ್ನೆಲ್ಲ ಅಭ್ಯಾಸ ಮಾಡಿ. ಮತ್ತಷ್ಟು ಪದಗಳನ್ನು ನಿಮ್ಮ ಪುಸ್ತಕಗಳಲ್ಲಿ ಕೂಡ ಇರುತ್ತೆ, ಪಠ್ಯ ಪುಸ್ತಕಗಳಲ್ಲಿ ಅವುಗಳನ್ನೆಲ್ಲ ಅಭ್ಯಾಸ ಮಾಡಿ. ಅರ್ಥ ಆಗುತ್ತೆ. ಇದು ಅರ್ಥ ಆಗಿದೆ ಅಂದ್ಕೊಳ್ತೀನಿ ನೋಡಿ. ಕ್ರಿಯೇಟರ್, ವರ್ತಕ, ಮರ್ಯಾದೆ, ಮಾಧುರ್ಯ ನೋಡಿ, ಆರ್ಥಿಕತೆ, ಆರ್ಚರಿ, ಸಂಪೂರ್ಣ, ಸೌಂದರ್ಯ, ಸ್ಪರ್ಶ, ವಾರ್ನಿಂಗ್, ನಿರ್ವಹಣೆ. ಇಲ್ಲಿ ಎರಡು ಬೇರೆ ಬೇರೆ ಆಗಿವೆ. ಇಲ್ಲಿ ರ ಒತ್ತಕ್ಷರ ಆಯಿತು, ಇಲ್ಲಿ ಅರ್ಕ ಒತ್ತು ಆಯಿತು. ಆದರೆ ಈಗ ಎರಡೂ ಒಟ್ಟಿಗೆ ಇರುವಂಥ ಕೆಲವು ಪದಗಳನ್ನು ಹೇಗೆ ಬರೆಯೋದು ಅಂತ ನೋಡೋಣ. ಈಗ ಮೊದಲನೇ ಪದ ಪ್ರಾರ್ಥನೆ. ಪ್ರಾರ್ಥನೆ ಹೇಗೆ ಬರೀತೀರಾ? ಪಾಗೆ ರಾವತ್ತು ಈಗ ರ್ ಅಂತ ಹೇಳಿದ್ವಿ, ಆದರೆ ಅದರ ನಂತರದ ಅಕ್ಷರ ಯಾವುದಿದೆ? ಪ್ರಾರ್ಥನೆ. ಅಲ್ಲಿ ಮೊದಲಿಗೆ ಗುಣಿತಾಕ್ಷರವನ್ನು ಬರೆದು ಬಿಡೋದು, ನಂತರ ಅರ್ಕಾವತ್ತು. ಪ್ರಾರ್ಥನೆ. ಇಲ್ಲಿ ರಾವತ್ತು ಕೂಡ ಬಂದಿದೆ, ಹಾಗೆ ಅರ್ಕಾವತ್ತು ಕೂಡ ಬಂದಿದೆ. ಪ್ರಾರ್ಥನೆ. ಇದೇ ರೀತಿಯ ಪದಗಳನ್ನು ನಿಮ್ಮ ಪಠ್ಯ ಪುಸ್ತಕಗಳಲ್ಲಿ ನೋಡಿ ಪ್ರಾಕ್ಟೀಸ್ ಮಾಡಿ. ಹಾಗೆ ಇನ್ನೊಂದು ಪ್ರವರ್ತಕ ಹೇಗೆ ಬರ್ತೀವಿ? ಈಗ ಒಟ್ಟಿಗೆ ಹೇಳ್ತಾ ಇದ್ದೀವಿ, ಆದ್ದರಿಂದ ಪ ಕೆಳಗೆ ರಾವತ್ತಕ್ಷರ ಬರೆದು ಬಿಡೋದು. ಅಂತ ಹೇಳಿದ ಮೇಲೆ ತ ಹೇಳ್ತಾ ಇದ್ದೀವಿ, ಅದರಿಂದ ತ ಬರೆದ, ಆದರೆ ಬರೆಯುವಾಗ ತ ಬರೆದು ನಂತರ ಅರ್ಕಾವತ್ತು. ಪ್ರವರ್ತಕ. ಇನ್ನೊಂದು ಪದ ಆರ್ದ್ರ. ಆರ್ದ್ರ ಹೇಗೆ ಬರಿತೀರಾ? ದ್ರ ಹೇಳ್ತಾ ಇದೀವಿ, ಅಂತ ಆದಮೇಲೆ ದ್ರ ಹೇಳ್ತಾ ಇದೆ, ಅದರಿಂದ ದ್ರ ಬರೆದು ಬಿಡಿ, ನಂತರ ಅರ್ಕಾವತ್ತು. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಆರ್ದ್ರ ಓದುವಾಗ ಆರ್ದ್ರ. ಆದರೆ ಇದನ್ನೇ ಬಿಟ್ಟು ಓದೋದು ಅಂತಂದರೆ ಬರೀ ಆರ್ದ್ರ. ಇದನ್ನು ಹೇಳಿದೆ ಓದೋದು ಅಂದರೆ ಆರ್ದ್ರ. ಮತ್ತೊಂದು ಸಾರ್ವತ್ರಿಕ ಹೇಗೆ ಬರೆಯೋದು? ಸಾರ್ವತ್ರಿಕ ಬರುತ್ತೆ. ಸಾರ್ವತ್ರಿಕ ಆವಾಗ ಮದ್ದು ಬರೆದು ಆಯಿತು, ಸಾರ್ವ. ಈಗ ತ್ರಿಕ ಒಟ್ಟಿಗೆ ಇಡ್ತಾ ಇದ್ದೀವಿ, ಆದ್ದರಿಂದ ಈ ಅರ್ಧಚಂದ್ರದ ರಾವತ್ತನ್ನು ಉಪಯೋಗಿಸಬೇಕು. ಇಲ್ಲಿ ಸಾರ್ವತ್ರಿಕ. ಮತ್ತೊಂದು ಕಾರ್ಯಕ್ರಮ ಹೇಗೆ ಬರೆಯೋದು? ಕಾರ್ಯಕ್ರಮ. ಹೇಳ್ತಾ ಇದ್ದೀವಿ, ನಂತರ ಯ, ಅದರಿಂದ ಯ ಬರೆದು ನಂತರ ಅರ್ಕಾವತ್ತು. ಈಗ ಕಾರ್ಯಕ್ರ ಒಟ್ಟಿಗೆ ಹೇಳ್ತಾ ಇದ್ದೀವಿ, ಅರ್ಧಚಂದ್ರ ಒತ್ತಕ್ಷರ ರ. ಸೊ ಕಾರ್ಯಕ್ರಮ. ಮತ್ತೊಂದು ಪದ ಪತ್ರಕರ್ತ ಹೇಗೆ ಬರೀತೀರಾ? ಒಟ್ಟಿಗೆ ಹೇಳ್ತಾ ಇದ್ದೀವಿ, ಅದರಿಂದ ಅರ್ಧಚಂದ್ರ ರ ಒತ್ತಕ್ಷರ ಪತ್ರ. ಕರ್ತ ಅದರಿಂದ ತ ಬರೆದು ನಂತರ ಪತ್ರಕರ್ತ. ಅರ್ಥ ಆಯಿತು ಅಂದ್ಕೊಳ್ತೇನೆ. ಇವತ್ತಿಗೆ ಇಷ್ಟು ಸಾಕು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.